ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಈಸಿ ಮ್ಯಾಥ್ಸ್ ಫಾರ್ ಟಿ ಚಾನಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ 2021 ಪಾರ್ಟ್ ಪೇಪರ್ ಸೆಕೆಂಡಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಪೇಪರನ್ನು ನಾನು ಬಿಡಿಸಿರಲಿಲ್ಲ. ಎಲ್ಲರೂ ಮತ್ತೆ ಅದನ್ನು ಬಿಡಿಸ್ಬಿಡಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಳೋದಕ್ಕೆ ನಾನು ಇವತ್ತು ಅದನ್ನು ಬಿಡಿಸ್ತಾ ಇದ್ದೀನಿ. ಫಸ್ಟು 1 to 30 ಏನಾಗಿರುತ್ತೆ ಅಂದರೆ ಕನ್ನಡ ಪೇಪರ್ ಬರುತ್ತೆ. ನೆಕ್ಸ್ಟ್ 31 to 60 ಇಂಗ್ಲೀಷ್ ಪೇಪರ್, 61 to 90ವರೆಗೂ ಸೈಕಾಲಜಿ ಪೇಪರ್ ಇರುತ್ತೆ. ನಾನು ಆಲ್ರೆಡಿನೇ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ. ಹಾಗೆ ಈಗ ಫಸ್ಟ್ ಕ್ವಶನ್ 60ನೇ ಪ್ರಶ್ನೆ ಏನಿದೆ ಅಂತಂದರೆ, ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು. ತರಗತಿ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವು ಯಾವುದರಿಂದ ದೊರೆಯುತ್ತೆ ಅಂತಂದೇಳಿ, ಇದಕ್ಕೆ ಆಪ್ಷನ್ನು 4. ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ. ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ. ಈಗ ನಾನು ನೇರವಾಗಿ ಆನ್ಸರನ್ನು ಹೇಳಿಬಿಟ್ಟೆ ನಿಮಗೆ. ಆದರೆ ಒಂದೊಂದೇ ಪ್ರಶ್ನೆಗೆ ಒಂದೊಂದೇ ಆಪ್ಷನನ್ನು ನೋಡ್ಕೊತ ಹೋದರೆ, ಮನಃಶಾಸ್ತ್ರದ ಜ್ಞಾನವನ್ನು ಸಮೃದ್ಧಗೊಳಿಸಲು ಸಹಾಯ ಮಾಡುತ್ತದೆ. ಹೌದು, ಮನಃಶಾಸ್ತ್ರದ ಜ್ಞಾನ ಅಂದರೆ ಕೇವಲ ಒಂದಾಯಿತು. ಮನಃಶಾಸ್ತ್ರ ಅನ್ನೋದು ಒಂದಕ್ಕೆ ಆಗುತ್ತೆ, ಇಡೀ ಆಗಿ ಆಗೋದಿಲ್ಲ. ಶಾಲಾ ಸನ್ನಿವೇಶವನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತದೆ. ಹೌದು, ಸನ್ನಿವೇಶವನ್ನು ಉತ್ತಮಪಡಿಸುತ್ತೆ. ಹಾಗೆ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ವಿವಿಧ ಅಂಶಗಳನ್ನು ಮಾಪನ ಮಾಡಲು ಸಹಾಯವಾಗುತ್ತದೆ. ಇಲ್ಲಿ ನೋಡ್ರಿ, ಇವೆರಡರಲ್ಲೂ ಏನಾಗುತ್ತೆ ಅಂದರೆ ಇದಕ್ಕೆ ಅಂತ ನೋಡ್ಕೊತ ಹೋದಾಗ, ಒಂದೊಂದೇ ನೋಡ್ಕೊತ ಹೋದಾಗ ನಮಗೆ ಸರಿಯಾಗಿ ಅನಿಸೋದು, ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯವಾಗುತ್ತದೆ. ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಮಕ್ಕಳ ಬೆಳವಣಿಗೆ ನಮಗೆ ಸಹಾಯಕ ಆಗುತ್ತೆ, ವಿಕಾಸವು ಅಂತ ಹೇಳ್ಬೋದು. 62ನೇ ಪ್ರಶ್ನೆಗೆ ಬರ್ರಿ. ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ. ಪ್ರಶ್ನೆ ಹೇಳಬೇಕಾದ್ರೆ ಹೇಳ್ಬಿಟ್ಟಿದ್ದೇನೆ ನಾನು. ಅಂದರೆ ಪ್ರಭಾವಿಸದ ಅಂತ ಹೇಳಿದ್ದಾರೆ. ಪ್ರಭಾವಿಸದ ಅಂಶ ಯಾವುದು? ಪ್ರಭಾವಿಸದ ಅಂಶ ಯಾವುದು? ಸಾಧನೆ. ಪರಿಸರನೂ ಬರುತ್ತೆ, ಅನುವಂಶೀಯತೆಯೂ ಬರುತ್ತೆ, ಬೆಳವಣಿಗೆನೂ ಬರುತ್ತೆ. ಆದರೆ ಸಾಧನೆ ಏನಾಗುತ್ತೆ, ಪ್ರಭಾವ ಆಗಂಗಿಲ್ಲ. ಪ್ರಭಾವಿಸದ. 63ನೇ ಪ್ರಶ್ನೆ. ಸಾಮಾಜೀಕರಣದ ಒಂದು ಅಂಗವಾಗಿ ಶಾಲೆಯು. ಸಾಮಾಜೀಕರಣದ ವಿದ್ಯಾರ್ಥಿಗಳಿಗೆ ಜೀವನ ಕೌಶಲ್ಯವನ್ನು ಬೋಧಿಸುತ್ತದೆ. ಇದು ಸರಿ ಅನಿಸುತ್ತೆ. ವಿಷಯ ಜ್ಞಾನವನ್ನು ವರ್ಗಿಸಲು ಸಹಾಯ ಮಾಡುತ್ತದೆ. ಹೌದು, ಆದರೆ ಅಂತರ್ಕ್ರಿಯೆಯ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುತ್ತದೆ ಅನ್ನೋದು ಹೆಚ್ಚು ನಾವು ಸರಿಯಾದದನ್ನ ಕಾಣಬೇಕಾಗುತ್ತೆ. ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಹೆಚ್ಚಿನ ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ನಾವು ನೋಡಿಕೊಂಡು ನಾವು ಆನ್ಸರನ್ನು ಹುಡುಕಬೇಕಾಗುತ್ತೆ. ಸೈಕಾಲಜಿಯಲ್ಲಿ ಎಲ್ಲದೂ ಆನ್ಸರ್ ಹೌದು ಅನ್ನಿಸ್ತಾ ಇರುತ್ತೆ, ಆದರೆ ಹಾಗಾಗೋದಿಲ್ಲ. ಇವು ಕೀ ಆನ್ಸರ್ಸು, ಗೌರ್ಮೆಂಟಿಂದ ಬಂದಿರೋ ಕೀ ಆನ್ಸರನ್ನು ಬೇಸಿಕ್ಕಾಗಿ ಇಟ್ಕೊಂಡೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರೈಟ್. ನೆಕ್ಸ್ಟ್, ಮಗುವಿನ ಸಾಮಾಜಿಕ ಬೆಳವಣಿಗೆ ಒಂದು ಸೂಚಕ ಯಾವುದು? ಕುಟುಂಬದ ಗುಂಪಿನ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯರಾಗುವುದು. ಹೌದು, ಮೇನ್ ಯಾವುದಿದು? ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯರಾಗುವುದು. ಇದು ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ. ಮಕ್ಕಳು ಜಾಸ್ತಿಯಾಗಿ ಏನಾಗಿಬಿಡ್ತಾರೆ, ಹೊರಗಡೆ ಗುಂಪು ಮಾಡಿಕೊಂಡು ಅಡ್ಡಾಡೋದು, ಅವ್ರದ್ದೇ ಒಂದು ಲೋಕವನ್ನು ರೆಡಿ ಮಾಡ್ಕೊತಾರೆ ಹೆಚ್ಚು. ಇದು ತಾರ್ಕಿಕ ಅಂದರೆ ಬೌದ್ಧಿಕ ಮಟ್ಟಕ್ಕೆ ಬರುತ್ತೆ. ಇದು ಅಲ್ಲ ಅನಿಸುತ್ತೆ. ಆಸಕ್ತಿ ಮತ್ತು ವಿಷಯ ಅಂದರೆ ಇದು ಕೂಡ ವೈಯಕ್ತಿಕ ಅಂಶ ಆಗುತ್ತದೆ. ಎಲ್ಲ ಶಾಲಾ ವಿಷಯಗಳ ಕಲಿಕೆಗಳಲ್ಲಿ ಆಸಕ್ತಿ ಮತ್ತು ಕಾಳಜಿ ತೋರಿಸುವುದು, ಇದು ಕೂಡ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಏನಾಗ್ತದೆ, ಸಾಮಾಜಿಕ ಅಂತ ಬಂದರೆ ಗುಂಪುಗಾರಿಕೆ, ಸಮಾಜದೊಂದಿಗೆ ನಾವು ಹೊಂದ್ಕೊಳ್ಳೋ ಅಂಶಗಳು ಹೆಚ್ಚಾಗಿ ಕಾಣ್ತೀವಿ. 65ನೇ ಪ್ರಶ್ನೆ. ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತ ಅಂಶ.
ಅಂದರೆ ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಈ ಅಸೆಸ್ಮೆಂಟ್ ಆಫ್ ಲರ್ನಿಂಗಲ್ಲಿ ಪೇಪರ್ ಫಸ್ಟಲ್ಲಿ ಬಂದಿತ್ತು ಕ್ವಶನ್ನು, ಅದೇ ಥರ ಇದರಲ್ಲಿ ಬಂದಿತ್ತು. ಮೌಲ್ಯಮಾಪನ ಅಂದರೆ ಏನು ಬರುತ್ತದೆ, ಕಲಿವಿನ ಫಲಗಳಲ್ಲಿನ ಸಾಧನೆಯನ್ನು ಕಂಡುಕೊಳ್ಳುವುದು. ನಾವೇನು ಕಲ್ತಿದ್ದೀವಿ ಅನ್ನೋದನ್ನು, ಏನು ಸಾಧಿಸಿದ್ದೀವಿ ಅನ್ನೋದನ್ನು ಮೌಲ್ಯಮಾಪನದಲ್ಲಿ ನೋಡ್ತೀವಿ. ಕೌಶಲ್ಯಗಳನ್ನು ಬೆಳೆಸ್ಕೊಳೋದು ಕಲಿಕೆಯಲ್ಲಿ ಆಗುತ್ತೆ, ಮೌಲ್ಯಮಾಪನದಲ್ಲಿ ಬರಲ್ಲ. ವಿದ್ಯಾರ್ಥಿಗಳನ್ನು ಆಗಾಗ್ಗೆ ಮೌಲ್ಯಮಾಪನ ಮಾಡೋದು, ಇದು ಬರಲ್ಲ. ಓದಿನ ಹವ್ಯಾಸವನ್ನು ಬೆಳೆಸೋದು, ಇದು ಬರಲ್ಲ. ಮೌಲ್ಯಮಾಪನ ಯಾವಾಗ ಬರುತ್ತೆ, ಕಲಿಕೆಯ ಸಾಧನೆಗಳನ್ನು, ಏನು ಸಾಧಿಸಿದ್ದೀವಿ ನಾವು ಕಲಿಕಾ ಫಲಗಳನ್ನು ಅನ್ನೋದರಲ್ಲಿ. ವೈಗೋಸ್ಕರ್ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ. ಕಲಿಕೆ ಏನನ್ನು ಒಳಗೊಂಡಿರುತ್ತದೆ ವೈಗೋಸ್ಕಿ ಅವರ ಪ್ರಕಾರ ಅಂತಂದರೆ, ಸಮೂಹವನ್ನು ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಅಂದರೆ 1ನೇ ಆಪ್ಷನ್ನು ಇದಕ್ಕೆ ಸರಿಯಾಗಿ ಇದೆ. 67ನೇ ಪ್ರಶ್ನೆ, ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಯಾವುದು? ಪ್ರಗತಿಶೀಲ ಕ್ವಶನ್ನಲ್ಲೇ ಇದೆ. ಪ್ರಗತಿಶೀಲ ಶಿಕ್ಷಣದ ಪ್ರಮುಖ ಕಲ್ಪನೆ. ಶಿಕ್ಷಣ ಮತ್ತು ಮೌಲ್ಯಮಾಪನದಲ್ಲಿ ಶಿಕ್ಷಕನೇ ಪ್ರಧಾನ. ಇಲ್ಲ, ನಾವು ಮಕ್ಕಳ ಕೇಂದ್ರಿತ ಶಿಕ್ಷಣವನ್ನು ನೀಡ್ತಾ ಇರೋದ್ರಿಂದ ಅದು ತಪ್ಪಾಗುತ್ತೆ. ಪ್ರತಿ ಮಗುವು ಕಲಿಕೆಯ ಸಾಮರ್ಥ್ಯವನ್ನು ಹೊಂದಿದೆ ಎಂಬ ಕಲ್ಪನೆ. ನೋಡ್ರಿ, ಪ್ರಗತಿಶೀಲದಲ್ಲಿ ಮಗುವಿನ ಸಾಮರ್ಥ್ಯವನ್ನು ನಾವು ಅಳಿತೀವಿ. ವಿಷಯ ಕೇಂದ್ರಿತ ಕಲಿಕೆಗೆ ಅವಕಾಶ, ಅಭಿಪ್ರಾಯಣೀಯ ವಿಕಾಸ ಮತ್ತು ಪ್ರತಿ ಮಗುವಿನ ಮೌಲ್ಯಾಂಕನ ಎರಡೂ ಸಮನಾಗಿದೆ. ಆದರೆ ಸಾಮರ್ಥ್ಯವನ್ನು ನಾವು ಪ್ರಗತಿಶೀಲ ಶಿಕ್ಷಣದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಅನಿಸ್ಕೊಳ್ಳುತ್ತೆ. ಇನ್ನೂ ಒಂದು ಹೇಳ್ತಾ ಇದ್ದೆ ನಾನು, ಇದು ಪ್ರಗತಿಶೀಲ ಶಿಕ್ಷಣದ್ದು ಇದರಲ್ಲಿ ಕೇಳಿದ್ದಾರೆ. ಅಂದರೆ ಫಸ್ಟ್ ಪೇಪರಲ್ಲಿ ಈ ಕ್ವಶನ್ ಬಂದಿದೆ. ನಾವು ಫಸ್ಟ್ ಪೇಪರ್ ಬರೆಯೋರು ಸೆಕೆಂಡ್ ಪೇಪರ್ ಬರೆಯೋರಿಗೂ ಲಿಂಕ್ ಇರುತ್ತೆ, ಟಿಪ್ಸ್ ಇರುತ್ತೆ ಅಂತ ಹೇಳಿದೆ ನಾನು. ಫಸ್ಟ್ ಪೇಪರನ್ನು ಒಂಚೂರು ಅನಾಲಿಸಿಸ್ ಮಾಡ್ಕೊತ ಹೋಗಬೇಕು. ಅವಾಗ ಹೋದರೆ ಏನಾಗುತ್ತೆ ಅಂದರೆ, ಯಾವ ಕ್ವಶನನ್ನು ಕೇಳಿದ್ದಾರೆ ಅನ್ನೋ ಐಡಿಯಾ ಬರುತ್ತೆ. ಅದರಲ್ಲಿ ಅಟ್ಲೀಸ್ಟ್ 5 ಕ್ವಶನ್ ಇದರಲ್ಲಿ ಬರ್ತಿದ್ದವು. ಹೇಳ್ತೀನಿ, ಈಗಾಗಲೇ ನಾವು 2 ಕ್ವಶನನ್ನು ನೋಡಿದ್ವಿ. ಈಗಿದು ನೆಕ್ಸ್ಟ್ ನೋಡೋಣ ಬರ್ರಿ. ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಪರಿಕಲ್ಪನೆ ಒಂದು ಮುಖ್ಯವಾದ ಉಪಯೋಗ. ಬುದ್ಧಿಶಕ್ತಿ ಕಲ್ಪನೆಯ ಒಂದು ಪ್ರಮುಖವಾದ ಆಯಾಮ ಬಹು ಆಯಾಮದ ಬುದ್ಧಿಶಕ್ತಿ. ಅಂದರೆ ಯಾವ್ದು ಬರುತ್ತೆ? ಮಕ್ಕಳು ಹೇಗೆ ಕಲಿಯಬಯಸುತ್ತಾರೆ ಹಾಗೂ ಮಾಹಿತಿಗಳನ್ನು ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯುವುದು. ಪ್ರತಿ ಮಗುವಿನ ವ್ಯಕ್ತಿತ್ವ ವಿಕಸನವನ್ನು ಮೌಲ್ಯಾಂಕನ ಮಾಡುವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಬರುತ್ತೆ? 1ನೇದು ಬರುತ್ತೆ. ಮಕ್ಕಳ ಶೈಕ್ಷಣಿಕ ಕಾರ್ಯನಿರ್ವಹಣೆಯನ್ನು ಮೌಲ್ಯಮಾಪನ ಮಾಡುವುದು. ಇದು ಅಲ್ಲ. ತಮ್ಮ ಸುಗಮಗಾರಿಕೆ ಪ್ರಕ್ರಿಯೆಗಳನ್ನು ಯೋಜಿಸುವುದು. ಎಲ್ಲದಕ್ಕೂ ಹೆಚ್ಚಾಗಿ ಏನಾಗ್ತದೆ, ಮಕ್ಕಳು ಹೇಗೆ ಕಲಿಯಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಸಂಸ್ಕರಿಸುತ್ತಾರೆ ಎಂಬುದು ಬಹು ಆಯಾಮದ ಬುದ್ಧಿಶಕ್ತಿಗೆ ನಮಗೆ ಹೆಚ್ಚಾನೆಚ್ಚು ಉಪಯುಕ್ತವಾಗುತ್ತೆ. ನೆಕ್ಸ್ಟು 69ನೇ ಪ್ರಶ್ನೆ, ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ. ಜ್ಞಾನಾತ್ಮಕ ಕಲಿಕೆಗಳಲ್ಲಿನ ವ್ಯಕ್ತಿ ಭಿನ್ನತೆ ಅಂದರೆ ಬರಬೇಕು. ಒಂದು ದೈಹಿಕ ಕಾರ್ಯವನ್ನು ಮಾಡುವುದು, ಕೋಪವನ್ನು ವ್ಯಕ್ತಪಡಿಸುವುದು, ಮೋಟಾರ್ ಸೈಕಲ್ ಚಲಾಯಿಸುವುದು, ಕಲಿಕೆಯ ವೇಗ. ಇಲ್ಲಿ ನೋಡ್ರಿ, ಜ್ಞಾನಾತ್ಮಕ ಕೌಶಲ್ಯ ಕಲಿಕೆಯ ವೇಗವನ್ನು ನಮಗೆ ಹೆಚ್ಚಿಗೆ ಮಾಡ್ತತಿ. ನಮಗೆ ಕೌಶಲ್ಯ ಚೆನ್ನಾಗಿತ್ತು ಅಂದರೆ ಟ್ರಿಕ್ಸ್ ಚೆನ್ನಾಗಿರ್ಬೇಕಲ್ಲ. ಟ್ರಿಕ್ಸ್ ಚೆನ್ನಾಗಿತ್ತು ಅಂದರೆ ಮೋಟಾರ್ ಚಲಾಯಿಸುವುದು ಹೌದು, ಆದರೆ ಕಲಿಕೆಯ ವೇಗ ಚೆನ್ನಾಗಿತ್ತಂದರೆ ನಮಗೆ ಜ್ಞಾನಾತ್ಮಕ ಕೌಶಲ್ಯದಲ್ಲಿ ಅಭಿವ್ಯಕ್ತಿ ಹೆಚ್ಚಾಗುತ್ತದೆ ಅಂತಂದು ನಾವು ಹೇಳ್ಬೋದು. 70ನೇ ಪ್ರಶ್ನೆ, ತರಗತಿಯಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮ. ಅದು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಯನ್ನು ಬೆಳೆಸುತ್ತದೆ. ಹುಡುಗರಿಗೆ ವಿಭಿನ್ನ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸುತ್ತದೆ. ಕಲಿಕೆಯನ್ನು ಉತ್ತೇಜಿಸುತ್ತದೆ. ಇಷ್ಟರಲ್ಲೂ ನೋಡ್ರಿ, ಲಿಂಗ ತಾರತಮ್ಯ ಅಂದ ತಕ್ಷಣ ನಮಗೆ ಅದು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಯನ್ನು ಬೆಳೆಸಲ್ಲ. ಬೇಜಾರಾಗ್ತಾರೆ, ಅಯ್ಯೋ ಏನಪ್ಪ ಹೆಣ್ಮಕ್ಳು ನಾವು ಗಂಡಾಗಬೇಕಿತ್ತು ಅಂತ ಯೋಚನೆ ಮಾಡ್ತಾರೆ. ಹಾಗೆ ನೆಕ್ಸ್ಟ್, ಹುಡುಗಿಯರಿಗೆ ವಿಭಿನ್ನ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ತಪ್ಪು. ಕೆಲವೊಂದು ಆಟ ಬರೀ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಂದರೆ ಅದು ಬೇಜಾರನ್ನು ಉಂಟು ಮಾಡ್ತದೆ. ತಪ್ಪು. ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಗೊಳಿಸ್ತದೆ. ಇದು
ಏನು ಮಾಡ್ತದೆ, ಮಿತಗೊಳಿಸಿಬಿಡ್ತದೆ, ಕಲಿಕೆಯನ್ನು ಭಾಳ ಕಡಿಮೆ ಮಾಡ್ತದೆ. ಮಕ್ಕಳ ಮನಸ್ಸು ಏನಾಗ್ತದೆ, ಖಿನ್ನತೆಗೆ ಒಳಗಾಗ್ತವೆ. ನಾವು ಸ್ಪೆಸಿಫಿಕ್ಕಾಗಿ ಇವರಷ್ಟೇ ಮಾಡಬೇಕು, ಇವರಿಷ್ಟೇ ಮಾಡಬೇಕು ಅಂದ್ರೆ ಕಲಿಕೆಯನ್ನು ಉತ್ತೇಜಿಸುತ್ತದೆ. ಇಲ್ಲ, ಲಿಂಗ ತಾರತಮ್ಯ ಮಾಡೋದ್ರಿಂದ ಕಲಿಕೆ ಉತ್ತೇಜನಕ್ಕೆ ಒಳಗಾಗೋದಿಲ್ಲ. 70ನೇ ಪ್ರಶ್ನೆ ಬರೋಣ. ಸಾಮಾಜಿಕ ರಚನೆಗಾಗಿ ಲಿಂಗ ಭೇದಕ್ಕೆ ಒಂದು ಉದಾಹರಣೆ. ಮತ್ತು ಲಿಂಗ ಭೇದದ ಮೇಲೆ 2 ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ನೋಡ್ರಿ. ಸಾಮಾಜಿಕ ರಚನೆಗಾಗಿ ಲಿಂಗ ಭೇದದ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ. ಹೆಣ್ಣು ಮಕ್ಕಳು ಆರಂಭದಲ್ಲಿ ಭಾಗವಹಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಮತ್ತು ತರಗತಿಯಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ಭೇದಕ್ಕೆ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಹಿಂಜರಿಕೆ. ಮೇನ್ ಆನ್ಸರ್ ಹೆಣ್ಣು ಮಕ್ಕಳ ಉತ್ತಮ ಕಾರ್ಯನಿರ್ವಹಣೆ. ಗಂಡು ಮಕ್ಕಳು ಹೆಚ್ಚಿನ ದೈಹಿಕ ಕಾರ್ಯಗಳನ್ನು ಮಾಡುವುದು. ಇದಕ್ಕೆಲ್ಲ ಆಪ್ಷನ್ಸ್ ನೋಡ್ಕೊತ ಹೋಗ್ಬಿಟ್ರೆ ನಮಗೆ ಯಾವ್ದು ಸರಿ ಅನಿಸುತ್ತೆ? 2ನೇದು. ಹೆಣ್ಣು ಮಕ್ಕಳು ಉತ್ತಮ ಶಿಕ್ಷಣಕ್ಕೆ ಕಳುಹಿಸಲು, ಉನ್ನತ ಶಿಕ್ಷಣಕ್ಕೆ ಕಳಿಸಂಗಿಲ್ಲ ಪೇರೆಂಟ್ಸು. ಈಗೆಲ್ಲ ಹಳ್ಳಿಗಾಡುಗಳಲ್ಲಿ ಮ್ಯಾಚರ್ಡ್ ಆಗಿಬಿಟ್ರೆ ದೊಡ್ಡ ಇದನ್ನು ಮಾಡ್ತಿರ್ತಾರೆ, ಹೊರಗಡೆನೇ ಹೋಗಬಾರ್ದು ಅನ್ನೋ ಥರ ನೋಡ್ತಿರ್ತಾರೆ. ಹಾಗಾಗಿ 2ನೇ ಆಪ್ಷನು. ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ. ಇದರಿಂದ ಅವನು ಅಥವಾ ಅವಳು ಮೌಲ್ಯಾಂಕನವನ್ನು ಸಮಗ್ರವಾಗಿ ಮಾಡಬಹುದು. ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಸುಲಭವಾಗಿ ಮಾಡಬಹುದು. ವಿದ್ಯಾರ್ಥಿಗಳನ್ನು ತೇರ್ಗಡೆಗೊಳಿಸಬಹುದು. ಅವಳ ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳುವುದು. ನೋಡ್ರಿ, ಮೌಲ್ಯಮಾಪನ ಮಾಡೋದು ಹೌದು, ಮೌಲ್ಯಾಂಕನ ಸುಲಭ ಮಾಡ್ತದೆ, ಅದು ಹೌದು. ಶಾಲಾ ಆಧಾರಿತ ಮೌಲ್ಯಮಾಪನ ಅನುಸರಿಸಲು ಅಪೇಕ್ಷಿಸುತ್ತಾರೆ. ಏನನ್ನು ಅಪೇಕ್ಷಿಸ್ತಾರೆ? ನಾವು ತರಗತಿಯಲ್ಲಿ ಮೌಲ್ಯಮಾಪನ ಮಾಡೋದ್ರಿಂದ ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸ್ಕೋಬೋದು. ಯಾವುದಾದ್ರೂ ಪಾಠ ಶಿಕ್ಷಕರು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮಕ್ಕಳು ಸ್ವಲ್ಪ ಚೆನ್ನಾಗಿ ಮಾರ್ಕ್ಸನ್ನು ತೊಗೊಳ್ತಾರೆ. ನಮಗೆ ಅದು ಜಡ್ಜ್ಮೆಂಟ್ ಆಗಿಬಿಡುತ್ತೆ ಶಿಕ್ಷಕರಿಗೆ. ನಾನು ಚೆನ್ನಾಗಿ ಪಾಠ ಮಾಡಿದ್ದೀನಿ, ಹಾಗಾಗಿ ಮಾರ್ಕ್ಸ್ ಚೆನ್ನಾಗಿ ಬಂದಿದ್ದಾವು ಅಂತ ಹೇಳಿ. ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ. ಇದರ ಫಲಿತವಾಗಿ ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ. ಮಗು ಭ್ರಮೆಯನ್ನು ಮೂಡಿಸಿಕೊಳ್ಳುತ್ತದೆ. ಇಲ್ಲ, ಭ್ರಮೆಯನ್ನು ಮೂಡಿಸಿಕೊಳ್ಳಲ್ಲ, ಇದು ತಪ್ಪು. ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ. ನನಗೆ 2ನೇದು ಸರಿ. ಮಗು ಅನುಬಂಧಿತವಾಗಿ ಕಲಿಯುತ್ತದೆ. ದ ಚೈಲ್ಡ್ ಲರ್ನ್ ಬೈ ಕಂಡೀಷನಿಂಗ್ ಅಲ್ಲ, ಮಗು ಚುರುಕಾಗುತ್ತದೆ. ಆದರೆ ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ. ಇದರ ಫಲಿತವಾಗಿ ಆಲೋಚಿಸಲು ಆರಂಭಿಸ್ತಂದ್ರೆ ಏನಾಗ್ತದದು? ಮಾನಸಿಕವಾಗಿ ಅದಕ್ಕೆ ಉತ್ತರವನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ ಮೈಂಡಲ್ಲಿ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ. 74ನೇ ಪ್ರಶ್ನೆ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒತ್ತು ನೀಡುವ ಅಂಶ. ಯಾವುದಕ್ಕೆ ಒತ್ತು ನೀಡುತ್ತದೆ? ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ. ನೋಡ್ರಿ, ಮೌಲ್ಯಮಾಪನ ಕಂಠಪಾಠಕ್ಕೆ ನಿರುತ್ತೇಜನ. ಈಗಿನ ಶಿಕ್ಷಣ ಪದ್ಧತಿ ಹಾಗೇ ಇದೆ, ಕಂಠಪಾಠಕ್ಕೆ ಅವಕಾಶ ಕೊಡೋಂಗಿಲ್ಲ. ಎಲ್ಲ ಪ್ರಾಯೋಗಿಕ ಮತ್ತು ಚಟುವಟಿಕೆ ಪೂರಿತವಾಗಿರೋದ್ರಿಂದ ಎಲ್ಲ ಮಕ್ಕಳು ಏನು ಮಾಡ್ತಾರೆ? ಕಂಠಪಾಠದ ಕಡೆ ಮನಸ್ಸನ್ನು ಕೊಡೋದಿಲ್ಲ, ಅವರು ಸಂಪೂರ್ಣ ಕಲಿಕೆಯನ್ನು ಮಾಡ್ತಾರೆ. ಹಾಗಾಗಿ ಇವ್ಯಾವುದು ಓದಿರೋದು ಬರೋದಿಲ್ಲ. 1ನೇ ಆಪ್ಷನ್ನು 74ಕ್ಕೆ ಆಪ್ಷನ್ 1 ಆಗಿದೆ. 75ನೇ ಪ್ರಶ್ನೆಗೆ ಬರ್ರಿ. ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ. ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ ನಿಗದಿತ ಪಠ್ಯ ವಿಷಯಗಳು. ಇದು ಸರಿ ಅನಿಸುತ್ತೆ. ಆದರೆ ಆ ಎಲ್ಲ ನಿಗದಿತ ನಾವೇನು ಕಲಿಸ್ಬೇಕಲ್ಲ, ಈ ಕಲಿಕಾ ಫಲಗಳನ್ನು ನಾವು ಉದ್ದೇಶಪೂರ್ವಕವಾಗಿ ಅವನ್ನ ತಗೊಂಡ್ಬಿಟ್ವಿ ಅಂದ್ರೆ, ಕಲಿಕಾ ಉದ್ದೇಶಗಳು ನೆಕ್ಸ್ಟ್ ಕಲಿಕಾ ಫಲಗಳು ಬಂದುಬಿಟ್ರು ಅಂದ್ರೆ ನಮ್ಮ ಮೌಲ್ಯಮಾಪನ ಏನಾದಂಗೆ ಅಲ್ಲಿ 100% ಅದು ನಾವು ಕಲಿಸಿದ್ದೀವಿ ಅನ್ನೋದು ನಮಗೆ ಔಟ್ಪುಟ್ಟು ಸಿಗುತ್ತೆ. ತರಗತಿಯಲ್ಲಿ ಒದಗಿಸಿದ ಕಲಿಕೆಯ ಅನುಭವಗಳು, ಹೌದು, ಇದು ಬೋಧನಾ ಕ್ರಮಕ್ಕೆ ಬರುತ್ತೆ. ಶಾಲಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯನಿರ್ವಹಣೆ, ಇದು ಚಟುವಟಿಕೆ ಪೂರಿತ ಬರುತ್ತೆ. ಕಲಿಕಾ ಫಲಗಳ ಔಟ್ಪುಟ್ ಬಂದಂದ್ರೆ ನಮಗೇನಾಗುತ್ತೆ? ಮಗು ಕಲ್ತಿದೆ ಅನ್ನೋದು ನಮಗೆ ಅರಿವಾಗುತ್ತೆ. 76ನೇ ಪ್ರಶ್ನೆ ಬರ್ರಿ. ವೈವಿಧ್ಯಮಯ
ವಿದ್ಯಾರ್ಥಿಗಳಲ್ಲಿರುವ ಒಳಗೊಳ್ಳುವ ತರಗತಿಗಳಲ್ಲಿ ಸಹಕಾರಿ ಕಲಿವು ಮತ್ತು ಸಮವರ್ತಿ ಕಲಿಯುವಿಕೆಯು ಮತ್ತು ಕಲಿಕೆಯನ್ನು ಅಂತ ಹೇಳಿದ್ದಾರೆ. ನೋಡ್ರಿ, ಫಸ್ಟ್ ಕ್ವಶನನ್ನು ಬೇಸಿಕ್ಕನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಒಳಗೊಳ್ಳುವ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಳಗೊಳ್ಳುವ ತರಗತಿ ಅಂದ ತಕ್ಷಣ ಅವ್ರಿಗೇನಾಗ್ತದೆ, ತಾನು ವೈಯಕ್ತಿಕವಾಗಿ ಹೋಗಬೇಕಂದ್ರೆ ಅಂತರ್ಕ್ರಿಯೆಯನ್ನು ನೋಡಬೇಕು. ಒಂದೊಂದು ಆಪ್ಷನ್ ನೋಡೋಣ. ಸಹಪಾಠಿಗಳೊಂದಿಗೆ ಹೊಂದಿಸಿಕೊಳ್ಳುವುದು ಕೆಲವೊಮ್ಮೆ ಉತ್ತೇಜಿಸುವುದು, ಇದು ಸಾಮಾಜೀಕರಣ ಬರುತ್ತೆ. ಮಕ್ಕಳಲ್ಲಿನ ಸ್ಪರ್ಧೆಯನ್ನು ಸಕ್ರಿಯವಾಗಿ ನಿರುತ್ತೇಜಿಸುತ್ತದೆ, ಇಲ್ಲ, ಇದು ತಪ್ಪು. ನಿರುತ್ತೇಜನ ಬರೋದೇ ಇಲ್ಲ. ಸಹಪಾಠಿಗಳ ಸ್ವೀಕಾರ್ಯತೆಯನ್ನು ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ. ಸಹಪಾಠಿಗಳ ಸ್ವೀಕಾರ್ಯತೆ ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ. ಸ್ವೀಕಾರ ಅಂದರೆ ವೈಯಕ್ತಿಕ ಭಾವನೆ ಬರುತ್ತೆ. ಅಭ್ಯಾಸ ಮಾಡಬಾರದು ಮತ್ತು ವಿದ್ಯಾರ್ಥಿಗಳನ್ನು ಅವರ ಸಾಮರ್ಥ್ಯ ಆಧರಿಸಿ ವಿಂಗಡಿಸಬೇಕು, ಇದು ಬರಲ್ಲ. ಹಾಗಾದರೆ 3ನೇ ಆಪ್ಷನ್ ಇದಕ್ಕೆ ಸರಿಯಾಗಿದೆ. 77ನೇ ಪ್ರಶ್ನೆ. ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆಯು ವಿಶೇಷ ಶಾಲೆಗಳು ಅಥವಾ ಒಳಗೊಳ್ಳುವ ಶಿಕ್ಷಣ ಬಗ್ಗೆ ಹೇಳಿದೆ. ಈಗಾಗಲೇ ಇದು 2ನೇ ಪ್ರಶ್ನೆ ಬರ್ತಾ ಇರೋದು. ಒಳಗೊಳ್ಳುವ ಶಿಕ್ಷಣ ಪೇಪರ್ 1ನಲ್ಲೂ ಬಂದಿತ್ತು. ಒಳಗೊಳ್ಳುವ ಶಿಕ್ಷಣ ಬೇಸಿಕ್ಕಾಗಿ ಎಲ್ಲಿ ಬೀಳುತ್ತೆ ಅಂದರೆ ವಿಶೇಷ ಮಕ್ಕಳಿಗೆ ಬೀಳುತ್ತೆ. ಹಾಗಾಗಿ ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನು ಒಪ್ಪಿಕೊಳ್ಳುತ್ತದೆ. ವಿಶೇಷ ಮಕ್ಕಳಿಗೆ ವಿಶೇಷ ಶಾಲೆಗಳನ್ನು ತೆರಿಬಾರ್ದು, ಆ ಮಕ್ಕಳು ಎಲ್ಲ ಮಕ್ಕಳೊಂದಿಗೆ ಇರಬೇಕು ಅನ್ನೋದೇ ಒಂದು ಉದ್ದೇಶ ಆಗಿದೆ. ಅದಕ್ಕೇನು ಬರುತ್ತೆ, ವಿಶೇಷ ಶಾಲೆಗಳು ಅಥವಾ ವಿಶೇಷ ಬಳಕೆಗಳನ್ನು ನಿರಾಕರಿಸುತ್ತದೆ. 4ನೇ ಆಪ್ಷನ್ ಇದಕ್ಕೆ ಸರಿಯಾಗಿದೆ. ವಿಶೇಷ ಹ್ಞೂ 78ನೇ ಪ್ರಶ್ನೆ. ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗೆ ಇದೆ. ಇದು ಸೂಚಿಸುವುದು ಅವರ ಬುದ್ಧಿಶಕ್ತಿ, ಕ್ರಿಯಾಶೀಲತೆ, ಆಲೋಚನೆ ಮತ್ತು ಅಭಿವ್ಯಕ್ತಿ ಅಂತ ಇದೆ. ಯಾವುದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ, ಏನಂತಂದಿದೆ, ತನ್ನ ತರಗತಿಯಲ್ಲಿನ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿಯನ್ನು ಸಂಶೋಧಿಸುವ. ಇದಕ್ಕೆ ನೀವು ನೋಡಿಬಿಡೋದು, ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗೆ ಇದೆ. ಇದು ಸೂಚಿಸಿದವರ ಕ್ರಿಯಾಶೀಲತೆಯನ್ನು ಸೂಚಿಸುತ್ತೆ. 79ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಡಿಸ್ಲೆಕ್ಸಿಯಾ ಒಂದು ಲಕ್ಷಣವಲ್ಲ? ನಾನು ಫಸ್ಟ್ ಆಲ್ರೆಡಿ ಹೇಳಿದ್ದೀನಿ, ಡಿಸ್ಲೆಕ್ಸಿಯಾ ಅನ್ನೋದು ಓದಿಗೆ ಸಂಬಂಧಿಸಿದ್ದು. ಗ್ರಾಫಿಯಾ ಅಂದರೆ ಬರವಣಿಗೆ. ಡಿಸ್ಕ್ಯಾಲ್ಕುಲಿಯಾ ಅಂದರೆ ಇದು ಗಣಿತ ವಿಷಯಕ್ಕೆ ಸಂಬಂಧಿಸುವುದು. ಇದು ಬರೆಯುವುದು, ಓದುವುದು. ಹಾಗಾಗಿ ಈಗ ಯಾವ್ದು ಬರುತ್ತೆ ನೋಡ್ರಿ, ಡಿಸ್ಲೆಕ್ಸಿಯಾ ಅಂದರೆ ಓದೋದು. ಎಡಗೈ ಅಥವಾ ಬಲಗೈ, ಕೈಯಿಂದ ಬರೀಲಿಕ್ಕೆ ಯೂಸ್ ಮಾಡ್ತೀವಿ, ಓದೋದಲ್ಲ. ನೋಡ್ರಿ, ನಿರಂತರವಾಗಿ ಓದೋದು ಇದಕ್ಕೆ ಬರುತ್ತೆ. ನಿರಂತರವಾಗಿ ಬರೆಯೋದು, ನಮಗೆ ಬರೀಲಿಕ್ಕೆ ಬರಬೇಕಂದ್ರೆ ಫಸ್ಟ್ ಓದಕ್ಕೆ ಬರಬೇಕು. ಪದಗಳನ್ನು ಸ್ಮರಣೆಗೆ ತಂದುಕೊಳ್ಳುವುದರಲ್ಲಿ ಕಠಿಣತೆ, ಇದು ಕೂಡ ಶಬ್ದ ನಮಗೆ ಬಂತಂದರೆ ನಮಗೆ ಬರುತ್ತೆ ಆನ್ಸರ್, ಇಲ್ಲಕ್ರೆ ಬರಲ್ಲ. ಹಾಗಾಗಿ ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ. ಅಲ್ಲ ಅನ್ನೋದು ಯಾವುದು ಇದಕ್ಕೆ? ಆಪ್ಷನ್ 1 ಸರಿಯಾದ ಉತ್ತರ. ಅಲ್ಲ ಅಂತ ಇದೆ ಅದಕ್ಕೆ. ನೆಕ್ಸ್ಟ್ 80ನೇ ಪ್ರಶ್ನೆ. ಏನಿದೆ 80ನೇ ಪ್ರಶ್ನೆ ನೋಡ್ಕೊಳ್ಳೋಣ. ಸ್ವತಂತ್ರವಾಗಿ ಆಲೋಚಿಸುವುದನ್ನು ಉತ್ತೇಜಿಸಲು ಮತ್ತು ಮಕ್ಕಳನ್ನು ಪರಿಣಾಮಕಾರಿ ಕಲಿಕಾರ್ಥಿಗಳನ್ನಾಗಿ ಮಾಡಲು ಶಿಕ್ಷಕರು ಏನು ಮಾಡಬೇಕು? ಪ್ರತಿ ಸಾಧನೆಗೆ ಮಕ್ಕಳಿಗೆ ಬಹುಮಾನಗಳನ್ನು ನೀಡಬೇಕು. ಪ್ರತಿಯೊಂದು ಸರಿ ಕೊಡಲಿಕ್ಕಾಗಲ್ಲ. ವಿವಿಧ ಕಲಿವಿನ ವಸ್ತುಗಳನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಬೋಧಿಸುವುದು, ಇದು ಕೂಡ ಸರಿ. ಎಲ್ಲ ಲೆಸನ್ನು ನಮಗೆ ಬೋಧನೆ ಉಪಕರಣಗಳು ತೊಗೊಂಡು ಮಾಡಲಿಕ್ಕಾಗುತ್ತಾ? ಇಲ್ಲ. ಕಲಿಕೆಯ ಮಾಹಿತಿಯನ್ನು ಸಣ್ಣ ಘಟಕಗಳಾಗಿ ಅಥವಾ ತುಣುಕುಗಳಾಗಿ ಒದಗಿಸಬೇಕು. ಇದು ನೋಡ್ರಿ,
ನಾವು ಕಲಸೋದನ್ನು ಚಿಕ್ಕದಾಗಿ ಸ್ಮೂತಾಗಿ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟನ್ನೇ ರುಚಿಕಟ್ಟಾಗಿ ತಿನ್ನಿಸ್ಬೇಕು. ಸ್ಮರಿಸಲು ಸುಲಭವಾಗುವಂತೆ ಮಾಹಿತಿಯನ್ನು ವ್ಯವಸ್ಥಿತವಾಗಿ ಒದಗಿಸಬೇಕು. ಇದು ಹೌದು, ಆದರೆ ವಿಷಯನ ಬೋರ್ ಆಗೋ ಥರ ಮಾಡಬಾರ್ದು. ಇವೆಲ್ಲವನ್ನೂ ಕೊಟ್ಟು ಇವನ್ನೆಲ್ಲವನ್ನು ಕೊಟ್ಟು ಒಂದೇ ಸರಕ್ಕೆ ಎಲ್ಲ ಪಾಠ ಮಾಡ್ತೀನಿ ಅಂದರೂ ಹೋಗಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಸಣ್ಣ ಘಟಕಗಳನ್ನಾಗಿ ರುಚಿಕಟ್ಟಾದ ಬೋಧನೆಯನ್ನು ಮಾಡಬೇಕು. ಊಟ ಎಷ್ಟು ರುಚಿಕಟ್ಟಾಗಿದ್ರೂ ಟೇಸ್ಟಿಯಾಗಿದ್ದರೆ ಸ್ವಲ್ಪ ತಿಂದ್ರೂ ನಮಗೆ ತಿನ್ನೋಂಥ ತೃಪ್ತಿ ಸಿಗುತ್ತೆ, ಹೌದಾ? ಆ ಥರ. 81ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಕಲಿಕೆಯ ವಿಫಲತೆಗೆ ಕಾರಣವಾಗುವ ಒಂದು ಅಂಶ. ಕಲಿಕೆಯ ವಿಫಲತೆಗೆ ಕಾರಣ ಅಂದರೆ ಇಲ್ಲಿ ಡಿಗ್ರೇಡ್, ಶಾಲಾ ಸೌಲಭ್ಯದ ಕೊರತೆ, ಅಭಿಪ್ರೇರಣೆ ಕೊರತೆ, ಶಿಕ್ಷಕರ ಒತ್ತಡ. ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣವಾಗುವ ಒಂದು ಅಂಶ ಯಾವುದಂದರೆ ಇದಕ್ಕೆ ಆಪ್ಷನ್ನು ಅಭಿಪ್ರೇರಣೆಯ ಕೊರತೆ. ಇವೆಲ್ಲ ಚೆನ್ನಾಗಿರ್ತು, ಶಾಲೆನೂ ಚೆನ್ನಾಗಿರ್ತೈತಿ, ಶಿಕ್ಷಕರು ಒತ್ತಡ ಕೊಡ್ತಿರ್ತಾರೆ, ಶಾಲಾ ಪಠ್ಯಕ್ರಮ ಇವೆಲ್ಲ ಸರಿ, ನಾವು ಫೋರ್ಸಬ್ಲಿ ಓದ್ತವೋ ಏನೋ, ಇವೆಲ್ಲ ಬಾಹ್ಯ ಆಗ್ತವೆ. ಇದು ಅಭಿಪ್ರೇರಣೆ ಇತ್ತಂದರೆ ನಾವೇನು ಮಾಡ್ತೀವಿ, ಓದಬೇಕು ಅನ್ನೋ ಆಸಕ್ತಿ ನಮ್ಮಲ್ಲಿತ್ತಂದರೆ ನಮಗೆ ಯಾರು ಹೇಳೋದು ಬೇಡ, ನಾವೇನು ಮಾಡ್ತೀವಿ, ಓದ್ತೀವಿ. 82ನೇ ಪ್ರಶ್ನೆ, ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಯಾವುದು? ಕಲಿಕೆಗೆ ಅಗತ್ಯವಾದದ್ದು ಆಂತರಿಕ ಪರಿಪಕ್ವತೆ, ದೈಹಿಕ ಬೆಳವಣಿಗೆ, ಮನೋಧೋರಣೆ, ಇವೆಲ್ಲಕ್ಕಿಂತ ಮುಂಚೆ ಯಾವುದು? ಸಿದ್ಧತೆ ಇದ್ದರೆ ನಾವೇನು ಮಾಡ್ತೀವಿ, ಫಸ್ಟು ಮೂಲಭೂತವಾಗಿ ನಾನು ಸದೃಢವಾಗಿದ್ದೀನಿ, ಕಲಿತೇನೆ ಅನ್ನೋದು ನಮಗೆ ಬೇಕು. ಇದಕ್ಕೆ ಪರಿಪಕ್ವತೆಯೂ ಬರುತ್ತೆ. ಈಗ ದೈಹಿಕ ಬೆಳಗಿದ್ರೂ ಮಾನಸಿಕ ಬೆಳವಣಿಗೆ ಆಗಲಿಲ್ಲ ಅಂದರೂ, ನೆಕ್ಸ್ಟ್ ಮನೋಧೋರಣೆಯಲ್ಲಿ ತಾನು ಕಲಿಬೇಕನ್ನೋದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಪರಿಪಕ್ವತೆಯೂ ಬೇಕಲ್ಲ, ಅವನು ಪರಿಪಕ್ವತೆಯೂ ದಿಂದನೂ ಇರಬೇಕು. ಆಂತರಿಕ ಮೂಲಭೂತ ಅಂಶ, ಅಗತ್ಯವಾದ ಸಿದ್ಧತೆ ಮುಖ್ಯವಾಗಿ ಬೇಕಾಗಿರೋದು. ನೆಕ್ಸ್ಟು 83ನೇ ಪ್ರಶ್ನೆ, ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಲು ಶಿಕ್ಷಕರು ಒದಗಿಸುವ ಚಟುವಟಿಕೆ. ಸಮಸ್ಯೆ ಪರಿಹಾರ ಕೌಶಲ್ಯ ನೋಡ್ಕೊಂಬಿಡಿ. ಆಪ್ಷನ್ ಏನು ಬರ್ತದೆ ಅಂದರೆ ವಿಚಾರಣೆ, ಕಾರಣೀಕರಿಸುವುದು ಮತ್ತು ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಇರಬೇಕು. ಸಮಸ್ಯೆ ಪರಿಹಾರ ಅಂದ ತಕ್ಷಣ ನಿರ್ಧಾರ, ಕಾರಣ, ವಿಚಾರಗಳು ಅವೆಲ್ಲ ಬರುತ್ತೆ. ಸಮಸ್ಯೆ ಪರಿಹಾರ ಇಲ್ಲ ಕಂಠಪಾಠ ಅಂತ ಹೇಳಿದ್ದಾರೆ, ಇದು ಬರಲ್ಲ. ನಿಖರ ಮತ್ತು ಸ್ಪಷ್ಟತೆ ಒಳಗೊಂಡಿರಬೇಕು, ಇದು ಬರಲ್ಲ. ಅಭ್ಯಾಸದ ಆಗಾಗ್ಗೆ ರೂಢಿಸಿಕೊಳ್ಳುವಂತೆ ಇರಬೇಕು, ಯಾವೂ ಬರೋಂಗಿಲ್ಲ. ಸಮಸ್ಯೆ ಪರಿಹಾರ ಕೌಶಲ್ಯ ವಿದ್ಯಾರ್ಥಿಗಳು ರೂಢಿಸ್ಕೊಳ್ಬೇಕು. ಏನು? ವಿಚಾರಣೆಗಳು, ಕಾರಣೀಕರಿಸುವುದು ಮತ್ತು ನಿರ್ಧಾರಗಳನ್ನು ಕೈಗೊಳ್ಳುವುದು. ಅದೆಲ್ಲ ಇದ್ದರೆ ಒಂದು ಸಮಸ್ಯೆಯನ್ನು ನಾವು ಸುಲಭವಾಗಿ ನಿವಾರಿಸ್ತೀವಿ ಅಂತ ಹೇಳ್ಬೋದು. 84ನೇ ಪ್ರಶ್ನೆ, ಓದಲು ಕಲಿಯುವುದು ಇದರಲ್ಲಿ ಜ್ಞಾನಾತ್ಮಕ ಕೌಶಲ್ಯ. ಓದಲು ಕಲಿಯುವುದು ಯಾವುದರಿಂದ ನಾವು ಓದೋದನ್ನ ಕಲಿತೀವಿ ಅಂದ್ರೆ ಮಾನಸಿಕ ಪ್ರವೃತ್ತಿ, ಆಲೋಚಿಸುವ ಸಾಮರ್ಥ್ಯ, ಮಾತನಾಡುವ ಭಾಷೆ, ಭಾವನಾ ಶಕ್ತಿ, ಇದರೆಲ್ಲದರಿಂದ ಹಿಡಿದು ನಾವು ಓದಲು ಎದರಾಗಿಂದ ಕಲಿತೀವಿ? ಮಾತನಾಡುವ ಭಾಷೆಯಿಂದ ನಾವು ಫಸ್ಟು ಓದೋದನ್ನು ಕಲಿತೀವಿ. ಮಗುವಿನ ಸಮಸ್ಯೆ ಪರಿಹಾರ ವರ್ತನೆ ವ್ಯಕ್ತವಾಗುವುದು. ಸಮಸ್ಯೆ ಪರಿಹಾರ ವರ್ತನೆ ಯಾವಾಗ ವ್ಯಕ್ತ ಆಗ್ತದೆ? ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿಯಿಂದ. ಸಮಸ್ಯೆ ಪರಿಹಾರ, ನಾನು ಆಗಲೇ ಒಂದು ಪ್ರಶ್ನೆ ತೋರಿಸಿದೆ ನಿಮಗೆ ಆಲ್ರೆಡಿ. ಸಮಸ್ಯೆ ಅಂದ ತಕ್ಷಣ ಏನು ಬರ್ತೈತಿ? ಕಾರಣ ಕೊಡೋದು ಮತ್ತು ಪರಿಹಾರವನ್ನು. ಸಮಸ್ಯೆ ಬಂದ ತಕ್ಷಣ ಕಾರಣೀಕರಿಸೋದು, ವಿಚಾರಿಸೋದು ಬರುತ್ತೆ. ಅದೇ ಥರ ಇಲ್ಲಿ ಕೂಡ ನೋಡಿರಿ, ಮಗುವಿನ ಸಮಸ್ಯೆ ಪರಿಹಾರ ಅಂತ ಬಂದ ತಕ್ಷಣ ಇಲ್ಲಿ ಕೂಡ ಏನು ಬರುತ್ತೆ ಅಂದರೆ ಆಪ್ಷನ್ನು ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿಯಿಂದ ನಾವೇನು ಮಾಡ್ಬೋದು? ಪರಿಹಾರ ವರ್ತನೆಯನ್ನು ವ್ಯಕ್ತ ಮಾಡಬಹುದು. ನೆಕ್ಸ್ಟ್ 86ನೇ ಪ್ರಶ್ನೆ, ತಾನೇ ಸ್ವತಃ ಕಲಿಯಲು ಮಕ್ಕಳು ಬಯಸುವ ಒಂದು ಮಾರ್ಗೋಪಾಯ. ಯಾವುದರಿಂದ ಮಕ್ಕಳು ತಾವೇ ಸ್ವಂತ ಕಲಿತಾರೆ ಅಂದರೆ ಮೂರ್ತ ವಸ್ತುಗಳನ್ನು ಸಂಗ್ರಹಿಸುವುದು ಮತ್ತು ಸಂವೇದನಾ ಜ್ಞಾನವನ್ನು ಪಡೆದುಕೊಳ್ಳುವುದು. ಇದರಿಂದ ಮಕ್ಕಳು ತಾವೇ ಕಲಿತಾರೆ. ಶಿಕ್ಷಕರು ಸೂಚಿಸುವ ಪುಸ್ತಕಗಳನ್ನು ಓದುವುದರಿಂದ.
ಇದು ನಾವು ನೋಡ್ಕೋಬೇಕು 6ರಿಂದ 8ನೇ ತರಗತಿ ಮಕ್ಕಳಿಗೆ ಅಂತೇಳಿ. ತರಗತಿಯಲ್ಲಿ ಅವಧಾನದಿಂದ ಕಲಿಸುವುದು ಇದು ಸರಿ ಅನಿಸುತ್ತೆ. ಆದರೆ ಮಕ್ಕಳಾಗಿ ಕಲಿಬೇಕಲ್ಲ. ಶಿಕ್ಷಕರು ಒದಗಿಸಿದ ಜ್ಞಾನನ ಗ್ರಹಿಸುವುದು, ಇದಕ್ಕೆಲ್ಲದಕ್ಕೂ ಮುಂಚೆ ಮೂರ್ತ ವಸ್ತುಗಳನ್ನು ಗ್ರಹಿಸುವುದು ಮತ್ತು ಸಂವೇದನಾ ಜ್ಞಾನವನ್ನು ಪಡೆದುಕೊಳ್ಳುವುದು. 87ನೇ ಪ್ರಶ್ನೆ, ಸಂವೇದನೆಯನ್ನು ವಿವರಿಸುವ ಒಂದು ಅಂಶ. ಮಗುವಿನ ಒಂದು ಸಾಮಾನ್ಯ ಭಾವನೆಯನ್ನು ಮಾನಸಿಕವಾಗಿ ವ್ಯಕ್ತಪಡಿಸುವುದು, ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆಗೆ ಪ್ರತಿಕ್ರಿಯೆ. ತಾರ್ಕಿಕ ಆಲೋಚನೆ, ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಶಾಂತವಾಗಿರೋದು. ಇದಕ್ಕೆ ಯಾವುದಪ್ಪ ಆಪ್ಷನ್ನು ಅಂತಂದರೆ ಸಂವೇದನೆಯನ್ನು ವಿವರಿಸುವುದು. ಇದಕ್ಕೆ ಆಪ್ಷನ್ನು ಯಾವುದು ಪ್ರಕ್ರಿಯೆಯನ್ನು ಶಾಂತಗೊಳಿಸುವುದು ಆಗಿದೆ. ಮಗುವಿನಲ್ಲಿರುವ ಒಂದು ಸಾಮಾನ್ಯ ಭಾವನೆಯನ್ನು ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆ ಪ್ರಕ್ರಿಯೆಯಾಗಿದೆ. 88ನೇ ಪ್ರಶ್ನೆ, ಮಗು ಒಂದು ವಿಷಯವನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸಿ ಅದರಲ್ಲಿ ತೊಡಗಿಸಿಕೊಳ್ಳುತ್ತದೆ. ಇದು ಏನಾಗಿದೆ ಅಂದರೆ ಇದು ಆಂತರಿಕ ಅಭಿಪ್ರೇರಣೆ. ನಿಮಗೆ ಕ್ವಶನ್ ಓದಿದ ತಕ್ಷಣ ಅರ್ಥ ಆಗಿಬಿಡುತ್ತೆ. ಮಗು ತನ್ನಲ್ಲಿ ತೊಡಗಿಸಿಕೊಳ್ಳುತ್ತೆ ಅಂದರೆ ಇದು ಆಂತರಿಕ ಅಭಿಪ್ರೇರಣೆ ಆಗಿದೆ. ಪ್ರೋತ್ಸಾಹವನ್ನು ಸೂಚಿಸುತ್ತದೆ, ಬಲವನ್ನು ಸೂಚಿಸುತ್ತದೆ ಅಲ್ಲ. ನೆಕ್ಸ್ಟು ಬಾಹ್ಯ ಅಭಿಪ್ರೇರಣೆ ಸೂಚಿಸ್ತದೆ ಅಲ್ಲ. ಆಂತರಿಕ ಪ್ರೇರಣೆ ಇತ್ತಂದರೆ ಮಗು ಏನು ಮಾಡ್ತದೆ, ವಿಷಯವನ್ನು ಕಲಿಯಲು ಸಂತೋಷವನ್ನು ಅನುಭವಿಸಿ ತೊಡಗಿಸಿಕೊಳ್ಳುತ್ತದೆ. ತಾನನ್ನು ತೊಡಗಿಸಿಕೊಳ್ಳುವುದು ಆಂತರಿಕ ಅಭಿಪ್ರೇರಣೆ. ಹಾಗಾಗಿ 3 ಅದಕ್ಕೆ ಆಪ್ಷನ್ನು ಆಗಿರುತ್ತೆ. 89ನೇ ಪ್ರಶ್ನೆ ಬರೋಣ. ಕಲಿಕೆಯ ಮೇಲೆ ವರ್ತನೆಯ ಪ್ರಭಾವ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯನ್ನು ಬದಲಾಯಿಸುತ್ತದೆ. ಅದು ಸ್ವಲ್ಪ ಹೌದು ಅನಿಸುತ್ತೆ, ಆದರೆ ಅದು ಕಲಿಕಾರ್ಥಿಗಳನ್ನು ನಿರ್ದಿಷ್ಟ ಗುರಿಗಳೆಡೆಗೆ ನಿರ್ದೇಶಿಸುತ್ತದೆ. ಕಲಿಕೆ ಏನು ಮಾಡ್ತತಿ, ತಾವು ಏನು ಕಲ್ತಿದ್ದೇವಲ್ಲ ಅವನ ಗುರಿಯ ಕಡೆಗೆ ಇದು ಪ್ರಚೋದನೆ ಪ್ರತಿಕ್ರಿಯೆದಲ್ಲ, ಇದು ಸಾಮಾಜಿಕ ಬರ್ತದೆ. ಬಹು ಕಾರ್ಯಗಳನ್ನು ನೀಡುತ್ತದೆ ಅಂದರೆ ಸಾಮಾಜಿಕ ಕಲಿಕೆಯಿಂದ ಬರುತ್ತದೆ. ಓದುವ ಹವ್ಯಾಸವನ್ನು ಬೆಳೆಸುತ್ತದೆ, ಇದು ಆಂತರಿಕ ಬರ್ತದೆ. ಆದರೆ ಕಲಿಕೆಯ ಮೇಲೆ ವರ್ತನೆಯ ಪ್ರಭಾವ ಏನಾಗ್ತದೆ ಅಂದರೆ ನಿರ್ದಿಷ್ಟ ಗುರಿಗಳೆಡೆಗೆ ನಿರ್ದೇಶಿಸುತ್ತದೆ ಆಗುತ್ತೆ. 90ನೇ ಪ್ರಶ್ನೆ, ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆ ಆಧಾರಿತ ಒಂದು ಅಂಶ. ಕಲಿಕಾರ್ಥಿಯ ಮೂಲ ಸಾಮರ್ಥ್ಯ, ವಸ್ತು ವಿಷಯದ ಮೇಲಿನ ಪ್ರಭುತ್ವ, ವಿಷಯದ ಪ್ರಭಾವ ಮತ್ತು ಕಲಿವಿನ ಅನುಭವಗಳು. ಅದಕ್ಕೆ 4ನೇದು ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಸಂಬಂಧಿಸುವುದು ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆ ಆಧಾರಿತ ಅಂಶವಾಗಿದೆ. ಹಿಂದೆ ಮುಂದೆ ಓದ್ಕೊತ ಹೋದಂಗೆ ಹಿಂದೆ ಕಲ್ಕೊತ ಬಂದರೆ ಯಾವುದೇ ಕಲಿಕೆ ನಮಗೆ ಫಲಕಾರಿಯಾಗೋದಿಲ್ಲ. ಆಯಿತು ಫ್ರೆಂಡ್ಸ್, ನಾನು ಸೈಕಾಲಜಿ ಪೇಪರ್ನ ಸಾಧ್ಯವಾದಷ್ಟು ಬಿಡಿಸಿದ್ದೀನಿ. ಕೆಲವೊಂದು ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ನೀವು ಫಸ್ಟ್ ಪೇಪರ್ ಬರೆದ ತಕ್ಷಣ ನೀವು ಬಂದು ನೋಡಿಕೊಡ್ರಿ. ಸ್ವಲ್ಪ ಅದರಲ್ಲಿನೇ ಕ್ವಶನ್ಸ್ಗಳು ರಿಪೀಟ್ ಆಗಿದ್ದವು. ನಾನು ಹೇಳಿರೋ ಪ್ರಕಾರ ಫಸ್ಟ್ ಪೇಪರಲ್ಲಿನೇ ಸೆಕೆಂಡ್ ಪೇಪರ್ಗೂ ಸೇಮ್ ಕ್ವಶನ್ಸ್ ಲಿಂಕೇ ಇರುತ್ತೆ, ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಂತ ಹೇಳ್ಬೋದು. ನನ್ನ ಚಾನಲನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಕಳಿಸ್ರಿ. ಸಾಧ್ಯ ಆದಷ್ಟು ಮ್ಯಾಥ್ಸ್ ಮತ್ತು ಸೈನ್ಸ್ ಕ್ಲಾಸ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಸೈಕಾಲಜಿ ಪೇಪರನ್ನು ಮಾಡಿದ್ದೀನಿ. ಶೇರ್ ಮಾಡಿ, ಹೆಚ್ಚು ಜನ ನೋಡೋದ್ರಿಂದ ನನಗೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಓಕೆ, ಬಾಯ್. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ರೀಡ್ ವೆಲ್.